ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇದು ವಾರ ಭವಿಷ್ಯ ಕಾರ್ಯಕ್ರಮ. 31ನೇ ತಾರೀಕು ಡಿಸೆಂಬರ್ 2023ರಿಂದ 6ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಅಡ್ವಾನ್ಸ್ ಆಗಿ ಹೊಸ ವರ್ಷ ಆರಂಭ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಸಕಲ ಸಂಪತ್ತು, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಾನು ನಿಮಗೆ ವಾರ ಭವಿಷ್ಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ವಾರ ಭವಿಷ್ಯ ಯಾವಾಗಲೂ ಕೂಡ ಭಾನುವಾರದಿಂದ ಶನಿವಾರದವರೆಗೂ ಮಖೇ ನಕ್ಷತ್ರ, ಮಖ ಪುಬ್ಬ ಅಂದರೆ ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಈ ವಾರ ಸಂಚಾರ ಆಗ್ತಾನೆ. ನೋಡೋಣ ಈ ವಾರ ನಿಮಗೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ಫಲಗಳನ್ನು ಗ್ರಹಗಳು ಮತ್ತು ನಕ್ಷತ್ರಗಳು ಕೊಡ್ತಾರೆ ಅನ್ನುವಂತಹ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಕೆಲವ್ರ ಹತ್ರ ಜಾತಕ ಇರಲ್ಲ ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಈಗ ನೋಡಿ, ಈಗೆಲ್ಲ ಬೆರಳುಗಳಿಗಿಂತ ಬಹಳ ಚಿಕ್ಕ ಬೆರಳು ಅಂದರೆ ಕಿರು ಬೆರಳು, ಇದನ್ನ ಬುಧ ಬೆರಳು ಅಂತಲೂ ಕರೀತಾರೆ. ಈ ಬುಧ ಬೆರಳಿನ ಕೆಳಗಡೆ ಇರುವಂಥದ್ದೆಲ್ಲ ಬುಧ ಪರ್ವ. ಇಂಗ್ಲಿಷಲ್ಲಿ ಮೆರ್ಕುರಿ ಮೌಂಟ್ ಅಂತಾರೆ, ಮೌಂಟ್ ಆಫ್ ಮೆರ್ಕುರಿ ಅಂತಾರೆ. ಮೌಂಟ್ ಆಫ್ ಮೆರ್ಕುರಿ ಅಂತಾರೆ. ಅಲ್ಲಿ ಏನಾದರೂ ಅನೇಕ ರೇಖೆಗಳಿದ್ರೆ ವ್ಯಾಪಾರದಲ್ಲಿ ವಿಶೇಷ ನಿಪುಣತೆ ಹೊಂದಿರ್ತಾರೆ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಅದಕ್ಕೆ ನಿಮಗೆ ಯಾರ್ದ್ರ ಜಾತಕ ಇಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಇಂಗ್ಲೀಷಲ್ಲಿ ಪಾಮ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಇದನ್ನ ಪಾಮ್ ಹಿಸ್ಟ್ರಿನ ಹೆಚ್ಚು ರಿಸರ್ಚ್ ಮಾಡ್ತಾ ಇರೋರು ವೆಸ್ಟರ್ನ್ ಕಂಟ್ರೀಸ್. ಫೇಸ್ ರೀಡಿಂಗ್, ಮುಖ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬೋದು. ಹಾಗಾದ್ರೆ ಈ ವಾರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 31ನೇ ತಾರೀಕು ಡಿಸೆಂಬರಿಂದ 6ನೇ ತಾರೀಕು ಜನವರಿ 2024 ಹೊಸ ವರ್ಷ. ನಿಮ್ಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಹೇಗಿದೆ ಅನ್ನುವಂತಹ ಆರಂಭ ಆಗ್ತಾ ಇದೆ. ವರ್ಷ ಭವಿಷ್ಯವನ್ನು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಆಸಕ್ತಿ ಇರೋರು ಅಲ್ಲೆಲ್ಲ ನೋಡ್ಬೋದು. ಈಗ ಮೇಷರಾಶಿಯಾಧಿಪತಿ ಮಂಗಳ ಗ್ರಹ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆಮೇಲೆ ನಿಮಗೆ ಲಾಭಾಧಿಪತಿಯಾದಂತಹ ಶನಿದೇವರು 11ನೇ ಮನೆಯಲ್ಲಿದ್ದಾನೆ. ಗುರುವನ್ನ ದೃಷ್ಟಿಸ್ತಾ ಇದ್ದಾನೆ. ಹಾಗಾದ್ರೆ ಲಾಭ ಯಾರಿಂದ ಆಗುತ್ತೆ? ವಯಸ್ಸಾದವರಿಂದ, ಲಾಯರ್ಗಳಿಂದ ಅಂದರೆ ಅಡ್ವೊಕೇಟ್, ಕೋರ್ಟ್, ಇವೆಲ್ಲ ವಿಚಾರದಲ್ಲಿ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರ. ನೀವು ಈ ವಾರ ಆದಿಶಕ್ತಿಯನ್ನ ಆರಾಧನೆ ಮಾಡಿದ್ರೆ 9ನೇ ಮನೆ ಎಂದಾಗ ಧರ್ಮಸ್ಥಾನ, ಅಂತಹ ಆದಿಶಕ್ತಿ ಪರಾಶಕ್ತಿಯನ್ನು ಆರಾಧನೆ ಮಾಡೋದ್ರಿಂದ, ಅದು ಮೈಸೂರು ಕಡೆ ಇದ್ರೆ ನೀವು ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡೋದ್ರಿಂದ ಮೇಷರಾಶಿ ಜಾತಕರಿಗೆ ಈ ವಾರ ಅತ್ಯಂತ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಮೇಷರಾಶಿಯವರಿಗೆ ಭಾನುವಾರ ಸೋಮವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳಿಗಾದರೂ ಅನಾರೋಗ್ಯ ಉಂಟಾಗ್ಬೋದು, ಅಥವಾ ನೀವು ವಿವಾಹ ಆಗಿದ್ರೆ ನಿಮ್ಮ ಪತ್ನಿಗೆ ಗರ್ಭಪಾತ ಆಗುವ ತೊಂದರೆಗಳಿರುತ್ತೆ. ಆಮೇಲೆ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು. ಊಟ ಸ್ಥಳೀಯ ಆಹಾರವನ್ನೇ ತಿನ್ನಿ. ಆದಷ್ಟು ಚಾಟ್ಸ್ ಅಂತ ತಿನ್ನಕ್ಕೆ ಹೋದಾಗ ಆರೋಗ್ಯ ಕೆಡಬಹುದು, ಅಜೀರ್ಣ ಆಗ್ಬೋದು, ಫುಡ್ ಪಾಯ್ಸನ್ ಆಗ್ಬೋದು. ಭಾನುವಾರ ಸೋಮವಾರ ಜಾಗ್ರತೆಯನ್ನು ವಹಿಸಿ ಮೇಷರಾಶಿ ಜಾತಕರು. ಇನ್ನ ವಾರದ ಕೊನೆ 5 ದಿನ ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 5 ದಿನ ಮೇಷರಾಶಿಯವರಿಗೆ ಅತ್ಯಂತ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶತ್ರುಗಳನ್ನ ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿ ವಾತಾವರಣ ಅನ್ನೋದು ಆರಂಭ ಆಗುತ್ತೆ. ಉತ್ತಮವಾದ ಆಹಾರ, ಅನ್ನ ಪರಬ್ರಹ್ಮ ಅಂತೀವಿ, ಒಳ್ಳೆ ಅನ್ನ ಆಹಾರ ತಿನ್ನುವಂಥ ಯೋಗ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಪ್ರಮೋಷನ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ವಾರದಲ್ಲಿ. ಭಾನುವಾರದಿಂದ ಶನಿವಾರದ ಭವಿಷ್ಯ ಇದು. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ.
ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 31ನೇ ತಾರೀಕು ಡಿಸೆಂಬರ್ 2023ರಿಂದ 6ನೇ ತಾರೀಕು ಜನವರಿ 2024ರ ವೃಷಭ ರಾಶಿ ಭವಿಷ್ಯ. ಹಾಗಾದ್ರೆ ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆಮೇಲೆ ದ್ವಿತೀಯಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಗುಪ್ತವಾದಂತಹ ಧನ ಪ್ರಾಪ್ತಿಯಾಗುವಂಥದ್ದು, ಸೀಕ್ರೆಟ್ ಅರ್ನಿಂಗ್ಸ್ ಅಂತೀವಿ. ಎಲ್ಲೆಲ್ಲಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿರ್ತೀರಾ, ಸ್ಟಾಕ್ಸ್ಗಳನ್ನ ಖರೀದಿ ಮಾಡಿರ್ತೀರಾ, ಅದು ತುಂಬಾ ಒಳ್ಳೆ ಲಾಭ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ವೃಷಭ ರಾಶಿ ಜಾತಕರಿಗೆ. ಆದರೆ ನೀಚ ಸ್ತ್ರೀ ಯಾರೇ ಆಗಿರಲಿ, ನೀಚ ಜನಗಳು, ಒಬ್ಬ ಸ್ತ್ರೀ ಆದರೆ ನೀಚ ಪುರುಷನನ್ನ, ನೀವು ಪುರುಷರಾಗಿದ್ರೆ ನೀಚ ಸ್ತ್ರೀಯನ್ನ ಸಹವಾಸ ಮಾಡಿದಾಗ ನಿಮ್ಮ ಘನತೆಗೆ ಅಗೌರವ ಉಂಟಾಗುವಂಥದ್ದು. ಇತರರ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಮಾಡಿದಾಗಲೂ ಕೂಡ ನಿಮ್ಮ ಘನತೆಗೆ ಅದು ಶೋಭೆಯನ್ನು ತರೋದಿಲ್ಲ. ಆ ಥರ ಪರಿಸ್ಥಿತಿಗಳು ಉದ್ಭವ ಆಗುವ ಸಾಧ್ಯತೆಗಳು ಇರುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವೃಷಭ ರಾಶಿಯವರಿಗೆ ವಾರದ ಮೊದಲು 4 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಹಣಕಾಸಿನ ವಿಚಾರದಲ್ಲಿ ದರ ನಷ್ಟ ಆಗ್ಬೋದು. ವ್ಯಾಪಾರಸ್ಥರು ಬಹಳ ಹುಷಾರಾಗಿರ್ಬೇಕು. ಪ್ರತಿದಿನ ಮನಿ ಟ್ರಾನ್ಸಾಕ್ಷನ್ ಆಗುತ್ತೆ. ಮಂತ್ಲಿ ಸ್ಯಾಲ್ರಿ ಅವ್ರಿಗೆ ಅಷ್ಟು ತೊಂದರೆಗಳಾಗಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನಿದ್ರಾಭಂಗ, ಮಲಗಿದ್ರೆ ಎದ್ದು ಕೂತ್ಕೊಳ್ಳೋದು, ಎದ್ರೆ ಮಲಗೋದು, ಈ ಥರ ನಿದ್ದೆ ಪೂರ್ಣ ಆಗೋದಿಲ್ಲ. ಹೊಟ್ಟೆ ತೊಂದರೆ ಆಗೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 3 ದಿನ ಹೇಗಿರುತ್ತೆ ವೃಷಭ ರಾಶಿಯವರಿಗೆ? ಬಹಳ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಹೊಸ ಸ್ನೇಹ ಪ್ರಾಪ್ತಿಯಾಗುವಂಥದ್ದು, ಶಾಂತಿಯುತವಾದ ಗೃಹ ಜೀವನವನ್ನು ಕೂಡ ನೀವು ನಡೆಸ್ತೀರಿ. ಆಮೇಲೆ ವಾರದ ಕೊನೆ 3 ದಿನ ವ್ಯಾಪಾರದಲ್ಲಿ ಲಾಭ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹಾಗಾದರೆ ಮಿಥುನ ರಾಶಿಯವರಿಗೆ 31ನೇ ತಾರೀಕು ಡಿಸೆಂಬರ್ 2023ರಿಂದ 6ನೇ ತಾರೀಕು ಜನವರಿ 2024ರ ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿಯವರಿಗೆ ಬುಧ 7ನೇ ಮನೆಯಲ್ಲಿ, ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆಮೇಲೆ ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮ ಸಂಚಾರ ಆಗ್ತಿದ್ದಾನೆ. ನಿಮ್ಗೆ ಯಾವುದೇ ಒಂದು ಅದೃಷ್ಟ ಬರಬೇಕಾದ್ರೆ ನಿಧಾನ ಆಗುತ್ತೆ, ವೆಯ್ಟ್ ಮಾಡಬೇಕು. ನಿಧಾನವಾಗಿ ಬೆಳೆಯುವಂಥ ವೃಕ್ಷ ಬಹಳ ಲಾಂಗ್ ಟೈಮ್ ಇರುತ್ತೆ. ನೀವು ಯಾವುದೇ ಒಂದು ಶಾರ್ಟ್ ಆಗಿ ಬೆಳೆಯುವಂಥ ವೃಕ್ಷ ಜಾಸ್ತಿ ದಿವಸ ಅದಕ್ಕೆ ಆಯುಷ್ ಇರಲ್ಲ. ಅದಕ್ಕೆ ಸ್ವಲ್ಪ ನೀವು ಸಮಾಧಾನವಾಗಿರಬೇಕು, ಒಳ್ಳೇದಾಗೇ ಆಗುತ್ತೆ. ವಿವಾಹ ಜೀವನದಲ್ಲಿ ಶಾಂತಿಯಿಂದ ವರ್ತಿಸಬೇಕಾಗುತ್ತೆ. ನಿಮ್ಮ ಸಂಗಾತಿಯ ಜೊತೆ ವಿವಾದ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಿದೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ಗುರು ಲಾಭ ಸ್ಥಾನದಲ್ಲಿರೋದ್ರಿಂದ ನೀವು ಯಾವುದೇ ಒಬ್ಬ ಗುರುಗಳ ಮಾತನ್ನ ಕೇಳೋದ್ರಿಂದ ಅನುಕೂಲ ಆಗುತ್ತೆ. ಪುರೋಹಿತರು, ಗುರುಗಳು, ನೀವೇನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಲಾಭ ಆಗುತ್ತೆ. ಗುರುಗಳು ಅಂದಾಗ ಎಜುಕೇಷನ್ನ ನಡೆಸುವಂತಹ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ನಡೆಸುವಂಥವ್ರು ಇರ್ಬೋದು, ನಿಮಗೆಲ್ಲ ಬಹಳ ಅನುಕೂಲಕರವಾದಂತಹ ಸಮಯ ಕೂಡ ಆಗಿದೆ. ಇನ್ನು ರಾಹು ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ, ಮಿಥುನ ರಾಶಿಯವರಿಗೆ ತುಂಬಾ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಆದರೆ ಭಾನುವಾರ, ಸೋಮವಾರ ತುಂಬ ಟೈಮ್ ಚೆನ್ನಾಗಿದೆ. ನಿಮಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೇ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಧೈರ್ಯ ಲಕ್ಷ್ಮಿ ವಾಸ ಮಾಡ್ತಾಳೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಪ್ರಾಪ್ತಿಯಾಗುತ್ತೆ. ಆದರೆ ಈ ವಾರ ಕೊನೆ 5 ದಿನ ಬಹಳ ಎಚ್ಚರಿಕೆ ಆಗಿರಬೇಕು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಮಾನಸಿಕವಾಗಿ ಹಿಂಸೆ, ಏನೋ ಒಂಥರ ಭಯ, ಹೊಟ್ಟೆ ತೊಂದರೆ, ವಾಹನಗಳೇನಾದರೂ ಕೆಟ್ಟೋಗ್ಬಿಟ್ರೆ ಬೇಜಾರಾಗುತ್ತೆ. ಸರ್ವಿಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಏನೋ ಒಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದು ಪ್ರಯಾಣಗಳನ್ನ ಮಾಡಬೇಡಿ, ಪ್ರಯಾಣದಿಂದ ನಷ್ಟ ಸಂಭವ. ಅದು ಶಾರ್ಟ್ ಮಾರ್ಕೆಟಿಂಗ್ ವ್ಯವಹಾರ ಮಾಡೋರು ಕೂಡ ಜಾಗ್ರತೆಯಾಗಿ ಇರಬೇಕಾಗತ್ತೆ ಮಿಥುನ ರಾಶಿ ಜಾತಕರು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಕರ್ಕಾಟಕ ರಾಶಿಯವರಿಗೆ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲ ಸುಖ ಪ್ರಾಪ್ತಿಯಾಗುವಂತಹ ಸಮಯ ಅನ್ನೋದು ಆರಂಭ ಆಗಿದೆ.
ಆಗಲೇ ಕಟಕ ರಾಶಿ ಜಾತಕರಿಗೆ. ಆಮೇಲೆ 2ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಸಂಚಾರ. ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ರೆ ಕಟಕ ರಾಶಿಯವರು, ಡಾಕ್ಟರ್ಗಳಿರ್ಬೋದು, ಫಿಸಿಷಿಯನ್ಸ್ ಇರ್ಬೋದು, ಅಡ್ವೊಕೇಟ್ಸ್ ಇರ್ಬೋದು, ಜಡ್ಜ್ಗಳಿರ್ಬೋದು, ನಿಮಗೆ ಒಳ್ಳೆ ಅನುಕೂಲಕರವಾದಂತಹ ಸಮಯ, ಕೆಲವರಿಗೆ ಲಾಭದಾಯಕವಾದಂತಹ ಸಮಯ. ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ನಿಮಗೆ ಒಳ್ಳೆ ಸಮಯ ಅನ್ನೋದು ಆರಂಭ ಆಗಿದೆ. ಆಮೇಲೆ ನಿಮಗೆ 3ನೇ ಅಧಿಪತಿಯಾದಂತಹ ಬುಧ ಪರಾಕ್ರಮ 6ನೇ ಮನೆಯಲ್ಲಿ ಸಂಚಾರ. ಧೈರ್ಯ, ಸ್ಥೈರ್ಯ ಇವೆಲ್ಲ ಹೆಚ್ಚಿಸ್ಕೋಬೇಕು. ಸ್ವಲ್ಪ ಆಗಾಗ ಭಯನೂ ಕೂಡ ಆಗ್ಬೋದು, ಜಾಗ್ರತೆಯನ್ನು ವಹಿಸಿ. ಈ ವಾರ ಭಾನುವಾರ ಸೋಮವಾರ ಕಟಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಇದು 31ನೇ ತಾರೀಕು ಡಿಸೆಂಬರ್ ಇಂದ 6ನೇ ತಾರೀಕು ಜನವರಿ 2024 ವಾರ ಭವಿಷ್ಯ ಪ್ರೋಗ್ರಾಮ್ ಇದು. ನಿಮಗೆ ಭಾನುವಾರ ಸೋಮವಾರ ಕಣ್ಣುಗಳ ತೊಂದರೆ ಆಗ್ಬೋದು, ಕುಟುಂಬದಲ್ಲಿ ದುಃಖ ಆಗ್ಬೋದು, ವಿಘ್ನಗಳು, ಯಾವುದೇ ಕೆಲಸ ಮಾಡಿದ್ರು ವಿಘ್ನಗಳು, ಪ್ರಯತ್ನಗಳು ಸೋಲಾಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ತುಂಬ ಉತ್ತಮವಾಗಿದೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಮಾಡ್ತೀರಿ. ನೀವು ಜನಪ್ರಿಯತೆ ಹೆಚ್ಚಾಗುತ್ತೆ. ರಾಜಕಾರಣಿಗಳಿಗೂ ಅಷ್ಟೇ ಉತ್ತಮವಾದಂತಹ ಸಮಯ. ಸೆಲೆಬ್ರಿಟಿಗಳಿಗೂ ಅಷ್ಟೇ ಒಳ್ಳೆ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಮತ್ತೆ ವಾರದ ಕೊನೆ 3 ದಿನ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಬೇಕು. ಕರ್ಕಾಟಕ ರಾಶಿಯವರು ಧನ ನಷ್ಟ ಆಗ್ಬೋದು, ಸಡನ್ ಆಗಿ ನಿಮಗೆ ಶೀಘ್ರ ಕೋಪ ಬರೋದು, ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಅಂದ್ರೆ ಈ ವಾರದಲ್ಲಿ ತುಂಬಾ ಉತ್ತಮವಾದ ಸಮಯ ಅಂದ್ರೆ ಮಂಗಳವಾರ ಬುಧವಾರ, ಇನ್ನ ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ಜಾಗ್ರತೆಯನ್ನ ವಹಿಸಿ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 31ನೇ ತಾರೀಕು ಡಿಸೆಂಬರ್ 2023 6ನೇ ತಾರೀಕು ಜನವರಿ 2024 ಸಿಂಹ ರಾಶಿ ಭವಿಷ್ಯ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ಸಿಂಹ ರಾಶಿಯ ಅಧಿಪತಿಯಾದಂತಹ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ. ತುಂಬಾ ಬುದ್ಧಿವಂತಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದಾಗುತ್ತೆ. ಈ ವಾರ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅತಿ ಹೆಚ್ಚು ಪ್ರೀತಿ ಹೆಚ್ಚಾಗುವ ಸಾಧ್ಯತೆ. ಇನ್ನು ಮಕ್ಕಳಾಗದೇ ಇರೋ ಅವಿವಾಹಿತರಿಗೆ ಪ್ರೀತಿ, ಪ್ರೇಮ, ಪ್ರಣಯದ ಸಂಬಂಧದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರನ್ನ ಪ್ರೀತಿಸ್ತಿರೋ ಅಲ್ಲಿ ಸ್ವಲ್ಪ ವಿಘ್ನಗಳು, ತೊಂದರೆಗಳು ಕೂಡ ಕೆಲವರು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ದ್ವಿತೀಯಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯನೂ ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಸಪ್ತಮದಲ್ಲಿ ಶನಿ ಇರೋದ್ರಿಂದ ವಿವಾಹ ಜೀವನದಲ್ಲಿ ತುಂಬ ಬೇಜಾರಾಗಿರುತ್ತೆ. ಏನಾದರೂ ಒಂದು ಚಿಕ್ಕ ಪುಟ್ಟ ಮನಸ್ತಾಪ ಅಥವಾ ಕಲಹ, ಅವ್ರ ಮೇಲೆ ಅನಾಸಕ್ತಿ ಈ ಥರ ಇರುತ್ತೆ. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಅನ್ನುವಂತಹ ವಿಚಾರ. ಆಮೇಲೆ ದಶಮ ಭಾವದಲ್ಲಿ ಗುರು ಮತ್ತೆ ಸೂರ್ಯ ಇವರೆಲ್ಲರ ಸಂಬಂಧಗಳು, ಮಂಗಳ ಗ್ರಹ ಸಂಬಂಧ ಉಂಟಾಗೋದ್ರಿಂದ ಸಿಂಹರಾಶಿ ಜಾತಕರು ಏನಾದರೂ ಮಿಲಿಟರಿ, ಪ್ಯಾರಾಮಿಲಿಟರಿ, ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಗೌರವ, ಸ್ಥಾನ, ಮಾನ ಎಲ್ಲ ಪಡೆಯೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಕಳ್ಕೊಂಡು ಹೋಗಿರುವಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ಸಿಂಹರಾಶಿ ಜಾತಕರಿಗೆ. ಸಿಂಹರಾಶಿ ಜಾತಕರಿಗೆ ವಾರದ ಮೊದಲು 2 ದಿನ ಸೂಪರ್ ಆಗಿರ್ತೀರಾ. ಭಾನುವಾರ ಸೋಮವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸನ್ಮಾನಗಳು ನಿಮಗೆ ಆಗತ್ತೆ. ಉತ್ತಮವಾದ ಸೌಕರ್ಯಗಳು ಕೂಡ ಭಾನುವಾರ ಸೋಮವಾರ ಪ್ರಾಪ್ತಿಯಾಗತ್ತೆ. ಇನ್ನ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ ಆದಾಗ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಸೆಲ್ಫ್ ರೆಸ್ಪೆಕ್ಟ್, ಫಸ್ಟ್ ನಮ್ಮನ್ನು ನಾವು ಗೌರವಿಸ್ಕೋಬೇಕು, ಅದನ್ನ ಮರಿಬೇಡಿ. ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆ ಇಲ್ಲ. ಕಣ್ಣುಗಳಿಗೆ ಏನಾದರೂ ತೊಂದರೆಗಳಾದಾಗಲೂ ಬೇಜಾರಾಗುತ್ತೆ. ನೀವೆಲ್ಲಾದರೂ ವಾಹನಗಳಲ್ಲಿ, 2 ವೀಲರಲ್ಲಿ ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೆ ಸಾಯಂಕಾಲ ಸಮಯದಲ್ಲಿ ಸ್ಪೆಕ್ಸ್ ಹಾಕೋಬೇಕು. ಕಣ್ಣಿಗೆ ಏನಾದರೂ ಸ್ವಲ್ಪ ಕಸ ಬಿದ್ದರೂ ತೊಂದರೆ, ಕಣ್ಣಿಗೆ ನಮ್ಮ ಶರೀರದ ಒಂದು ಕೂದಲು ಹೋದ್ರೂ ಕೂಡ ತುಂಬಾ ಪೇನ್ ಇರುತ್ತೆ. ಕಣ್ಣುಗಳ ಬಗ್ಗೆ ಜಾಗ್ರತೆಯನ್ನ ವಹಿಸಿ. ಇನ್ನು ಕಣ್ಣುಗಳ ಡಾಕ್ಟರ್ಗಳು ಕೂಡ ಈ ಟೈಮಲ್ಲಿ ಆಪರೇಷನ್ನು ಅದು ಇದು ಮಾಡಿದಾಗ ತೊಂದರೆಗಳಾಗ್ಬೋದು, ಜಾಗ್ರತೆಯನ್ನು ವಹಿಸಬೇಕು. ಇನ್ನು ವಾರದ ಕೊನೆಯ 3 ದಿನ ಸೂಪರ್ ಆಗಿರ್ತೀರಾ. ಗುರುವಾರ ಶುಕ್ರವಾರ ಶನಿವಾರ ನೆಮ್ಮದಿಯ ಜೀವನ.
ಹೆಸರುವಾಸಿ ಆಗ್ತೀರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಧನಲಾಭ ಆಗುತ್ತೆ. ಅಂದ್ರೆ ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ ಎಚ್ಚರವನ್ನು ವಹಿಸಿ ಸಿಂಹರಾಶಿ ಜಾತಕರು. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 31ನೇ ತಾರೀಕು ಡಿಸೆಂಬರ್ ಇಂದ 6ನೇ ತಾರೀಕು ಜನವರಿ 2024 ಕನ್ಯಾ ರಾಶಿ ಭವಿಷ್ಯ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂದಾಗ, ಕನ್ಯಾ ರಾಶಿಯ ಅಧಿಪತಿ ಬುಧ 4ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಮನೆ ತಗೋಬೇಕು, ವಾಹನಗಳನ್ನ ತಗೋಬೇಕು, ಸುಖವಾಗಿರಬೇಕು ಅನ್ನುವಂಥ ಆಸಕ್ತಿ ಹೆಚ್ಚಾಗ್ಬೋದು. ತಾಯಿಯ ಮೇಲೆ ಹೆಚ್ಚು ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು, ತಾಯಿಯ ಮೇಲೆ ಪ್ರೀತಿ ಹೆಚ್ಚಾಗುವಂಥದ್ದು. ಆದರೆ ತಾಯಿಗೆ ಕೋಪ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಧನಾಧಿಪತಿಯಾದಂತಹ ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಒಟ್ಟಿಗೆ ನೀವೇನ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಧನಲಾಭ ಆಗುತ್ತೆ. ಯಾಕಂದ್ರೆ ತಂದೆ ಮಾಡಿದಂತಹ ವ್ಯಾಪಾರ ವ್ಯವಹಾರಗಳನ್ನ ಮಕ್ಕಳು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಅನುಕೂಲ ಈ ವಾರ ಆಗತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ 31ನೇ ತಾರೀಕು ಡಿಸೆಂಬರ್ ಇಂದ 6ನೇ ತಾರೀಕು ಜನವರಿ 2024 ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ, ಸೋಮವಾರ ಟೈಮ್ ಚೆನ್ನಾಗಿರಲ್ಲ. ಸ್ತ್ರೀಯಿಂದ ಅಧಿಕ ಖರ್ಚುಂಟಾಗುವಂಥದ್ದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂಥದ್ದು. ಅದಕ್ಕೆ ತಾಯಿ ಅಥವಾ ತಾಯಿ ಜೊತೆಗೆ ಕಲಹಗಳನ್ನ ಮಾಡ್ಕೋಬೇಡಿ. ಕೆಲವರಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ಭಾನುವಾರ, ಸೋಮವಾರ ಬಿಟ್ರೆ ಇನ್ನು ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಉನ್ನತವಾದ ಅಂತಸ್ತು ಮತ್ತೆ ಸನ್ಮಾನಗಳು ಇವೆಲ್ಲ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ ವ್ಯಾಪಾರಸ್ಥರು ಬಹಳ ಜಾಗ್ರತೆ. ಹಣ ಒಂದ್ಸಲ 50 ರೂಪಾಯಿ, 500 ರೂಪಾಯಿ ನೋಟ್ ಒಂದೇ ತರ ಕಂಡು ನಷ್ಟ ಆಗ್ಬೋದು, ಗೌರವ ನಷ್ಟ ಆಗ್ಬೋದು. ಶೀಘ್ರ ಕೋಪ ಮಾಡ್ಕೋಬೇಡಿ, ವಾಗ್ವಾದ ಮಾಡ್ಕೋಬೇಡಿ. ಮಾತಿಗೆ ಮಾತು ಮಾತಾಡಿದಾಗ ಮಾತಿನಿಂದ ಕಲಹಗಳಾಗಿ, ವ್ಯಾಜ್ಯಗಳಾಗಿ, ಮಾನಸಿಕವಾಗಿ ಅಸ್ವಸ್ಥರು ಆಗುವ ಸಾಧ್ಯತೆಗಳಿದೆ. ಎಚ್ಚರ ಕನ್ಯಾ ರಾಶಿ ಜಾತಕರು. ಈ ವಾರದ 5 ದಿನ ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನಿಮ್ಮೆಲ್ಲರದು ಪ್ರಶ್ನೆ ಇರುತ್ತೆ. ತುಲಾರಾಶಿಯವರಿಗೆ 31ನೇ ತಾರೀಕು ಡಿಸೆಂಬರ್ 2023 ಇಂದ 6ನೇ ತಾರೀಕು ಜನವರಿ 2024 ವಾರ ಭವಿಷ್ಯ ಕಾರ್ಯಕ್ರಮ. ತುಲಾರಾಶಿಯಾಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ. ಶುಕ್ರ ನಿಮ್ಗೆ 2ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಮನೆ ಸೌಖ್ಯವಾಗಿರುತ್ತೆ, ಮನೆಯಲ್ಲಿ ಅಪಾರವಾದ ಧನಲಾಭ ಉಂಟಾಗುತ್ತೆ, ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸುವಂತಹ ಸಾಧ್ಯತೆಗಳಿದೆ. ಶುಕ್ರನಿಗೆ ರಾಹುವಿನ ಸಂಬಂಧ ಉಂಟಾದಾಗ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಉಂಟಾಗುವ ಸಾಧ್ಯತೆ ಇದೆ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ನೆಲೆಸಬಹುದು. ಆದರೆ ಭಾನುವಾರ, ಸೋಮವಾರ ಸೂಪರ್ ಆಗಿದೆ. ತುಲಾರಾಶಿಯವರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಒಳ್ಳೆ ಟೈಮ್ ಬಂದಾಗ ವಿವಾಹ ಆಗ್ಬಿಡುತ್ತೆ. ಆದ್ರೆ ನೀವು ಚೂಸ್ ಮಾಡ್ಬೇಕಾದ್ರೆ ಒಳ್ಳೆ ವರ, ನಿಮಗೆ ಅವ್ರಿಗೆ ಆಯುಷ್ ಇರಬೇಕು, ಉತ್ತಮವಾದ ಆರೋಗ್ಯ ಇರಬೇಕು. ಬರೀ ಧನ ಒಂದೇ ಮುಖ್ಯ ಅಲ್ಲ. ಆಮೇಲೆ ಮದುವೆ ಆದಮೇಲೆ ಆಯುಷ್ಯ ಇಲ್ಲ, ಮಕ್ಕಳಾಗಲ್ಲ ಅಂದ್ರೆ ತೊಂದರೆಗಳಾಗತ್ತೆ. ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ಮನೆಗೆ ನಿಮ್ಮ ಕುಲ ಉದ್ಧಾರ ಮಾಡುವಂತಹ ವಧು ಬೇಕಾಗತ್ತೆ. ಅದಕ್ಕೆ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ತೋರಿಸಿದ್ರೆ ನಾನು ನಿಮ್ಗೆ ಏನು ಪರಿಹಾರ ಮಾಡ್ಕೊಂಡು ಮದುವೆ ಆಗಬೇಕು ಅನ್ನೋಂಥ ವಿಚಾರ ತಿಳಿಸ್ತೀನಿ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲಿ ಕೂಡ ಆದಾಯ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಆದಾಯ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಆಯಿಲ್ಗಳ ವ್ಯಾಪಾರದಲ್ಲೆಲ್ಲ ಲಾಭ ಆಗುತ್ತೆ. ಇನ್ನು ಭಾನುವಾರ, ಸೋಮವಾರ ಬಿಟ್ರೆ ಇನ್ನು ಮಂಗಳವಾರ, ಬುಧವಾರ ಬರೀ ತಿರುಗಾಟ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಶೀಘ್ರ ಕೋಪ, ಸೋಮಾರಿತನ ಹೆಚ್ಚಾಗಿರುತ್ತೆ. ಕೋಪವನ್ನ ಮಾಡ್ಕೋಬೇಡಿ, ಕೋಪದಿಂದ ಕಲಹಗಳಾಗುವ ಸಾಧ್ಯತೆ ಇರುತ್ತೆ. ಮತ್ತೆ ಗುರುವಾರ, ಶುಕ್ರವಾರ, ಶನಿವಾರ ಮತ್ತೆ ಟೈಮ್ ಚೇಂಜ್ ಆಗುತ್ತೆ. ನಿಮಗೆ ಒಡವೆಗಳು ಸಿಗೋದು, ಯಾವ್ದನ್ನ ಗಿಫ್ಟ್ಗಳು, ಕಾಣಿಕೆ ಸಿಗುವ ಸಾಧ್ಯತೆ, ಸನ್ಮಾನಗಳಾಗತ್ತೆ.
ಉತ್ತಮ ಸೌಕರ್ಯಗಳನ್ನ ಪಡಿತೀರಿ. ಸ್ನೇಹಿತರನ್ನು ಕೂಡ ಮಿಲನ ಆಗುವಂಥದ್ದು, ಸಂಧಿಸುವಂತಹ ಸಮಯ ಆಗಿದೆ. ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ ಎಚ್ಚರಿಕೆಯನ್ನು ವಹಿಸಿ ತುಲಾ ರಾಶಿ ಜಾತಕರು. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 31ನೇ ತಾರೀಕು ಡಿಸೆಂಬರ್ 2023ರಿಂದ 6ನೇ ತಾರೀಕು ಜನವರಿ 2024ರ ವೃಶ್ಚಿಕ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ವೃಶ್ಚಿಕ ರಾಶಿಯಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ಅಂದ್ರೆ ಲಕ್ಸುರಿ, ಪ್ರಾಪಂಚಿಕ ಸುಖ, ಇವೆಲ್ಲ ಪ್ರಾಪಂಚಿಕ ಎಲ್ಲಾ ಸುಖಗಳನ್ನ ಅನುಭವಿಸ್ಬೇಕಾದ್ರೆ ಶುಕ್ರ ಜಲರಾಶಿ ಮತ್ತೆ ಗುಪ್ತವಾದಂಥ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಪ್ರಾಪಂಚಿಕ ಸುಖ ಗುಪ್ತವಾಗಿ ಅನುಭವಿಸೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಇನ್ನು ಲಾಭಾಧಿಪತಿಯಾದಂತಹ ಬುಧ ನಿಮ್ಮ ಮನೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ಬಹಳ ವಿಶೇಷ. ನಿಮಗೆ ನೆರೆಹೊರೆಯವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗ್ಬೋದು, ನಿಮ್ಮ ಮನೆಗೆ ಭೇಟಿಯಾಗುವ ಸಾಧ್ಯತೆಗಳಿದೆ. ಮತ್ತೆ ಧನಲಾಭ ಯೋಗ ವೃಶ್ಚಿಕ ರಾಶಿಯವರಿಗೆ ಉಂಟಾಗ್ತಾ ಇದೆ. ಧನ ಮತ್ತೆ ಲಾಭ, ಯಾಕಂದ್ರೆ ಲಾಭಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಧನಲಾಭ, ಮತ್ತೆ ದ್ವಿತೀಯಾಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿದ್ದು ಒಂದೇ ತತ್ವದಲ್ಲಿರೋದ್ರಿಂದ ಗುರುವಿನ ಆಸ್ಪೆಕ್ಟ್ ನಿಮಗೆ ಇದೆ, ಒಳ್ಳೆಯದಾಗತ್ತೆ. ಅದು 9ನೇ ಮನೆ ದೃಷ್ಟಿ. ವೃಶ್ಚಿಕ ರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಸೂಪರ್ ಆಗಿದೆ. ಉದ್ಯೋಗದಲ್ಲಿ ಯಶಸ್ವಿಯಾಗ್ತೀರಿ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ. ಹೇಗೆ ಮನೆಯಲ್ಲಿ ಹಾಲು ಉಕ್ಕುತ್ತೋ ಹಾಗೆ ಸಂತೋಷ ಉಕ್ಕುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ವಿವಾಹ ಭಾಗ್ಯ ಅನ್ನೋದು ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗತ್ತೆ. ವಿವಾಹ ಭಾಗ್ಯ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಬರೀ ಸಾಲಾವಳಿ ನೋಡಬಾರ್ದು. ಇಬ್ಬರ ಜಾತಕವನ್ನ ತೋರಿಸ್ಬೇಕು. ಏನು ದೋಷ ಶಾಪಗಳಿದೆ ಅದನ್ನು ನಿವಾರಣೆ ಮಾಡ್ಕೋಬೇಕು. ತದನಂತರ ವಿವಾಹ ಆಗಬೇಕು. ನೀವು ಮದುವೆ ಆಗುವಂಥ ವರನಿಗೆ ಆಯುಷ್ ಇಲ್ಲ ಅಂದ್ರೆ ಏನು ಪ್ರಯೋಜನ? ನೀವು ಮದುವೆ ಆಗುವಂತಹ ವಧು ನಿಮಗೆ ನಿಮ್ಮ ಕುಟುಂಬಕ್ಕೆ ಹೊಂದ್ಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ? ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಸಪ್ರೇಷನ್ ಆಗೋ ಮೊದಲು ಇಬ್ಬರ ಜಾತಕವನ್ನು ತೋರಿಸಿ ವಿವಾಹ ಆದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ನನ್ನ ಸಜೆಷನ್ನು. ಇನ್ನು ಮೇಲೆ ಅದು ನಿಮ್ಮ ಇಷ್ಟ. ಮದ್ಯ ವ್ಯಾಪಾರದಿಂದ ಕೂಡ ಲಾಭ. ದ್ರವ್ಯ ವ್ಯಾಪಾರಗಳು ಅಂದಾಗ ಕೋಕೋ-ಕೋಲಾ, ಥಮ್ಸಪ್ಪು, ಜ್ಯೂಸ್ಗಳು, ಪೆಟ್ರೋಲ್, ಡೀಸೆಲ್ ಇವೆಲ್ಲ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಯಾರಾದರೂ ಸ್ನೇಹಿತರ ಭೇಟಿ ಕೂಡ ಉಂಟಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ವೃಶ್ಚಿಕ ರಾಶಿಯವರಿಗೆ ಸಮಯ ಚೆನ್ನಾಗಿರಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಆಗೋದು ಅಥವಾ ಚಿಕ್ಕ ಪುಟ್ಟ ಗಾಯಗಳಾಗೋದು ನಮಗೆ ಗೊತ್ತೇ ಆಗಲ್ಲ, ಎಲ್ಲೋ ತರ್ಚ್ಕೊಂಡ್ಬಿಟ್ಟಿರುತ್ತೆ, ರಕ್ತ ಬರ್ತಾ ಇರುತ್ತೆ. ಜಾಗ್ರತೆ ಇಲ್ಲದೆ ಇದ್ರೆ ಇನ್ನು ಕೆಲವರಿಗೆ ಸೋಮಾರಿತನ, ಮನಸ್ತಾಪ, ತಾಯಿ ಜೊತೆ ಕಲಹ ಆಗ್ಬೋದು. ಇನ್ನು ಕೆಲವರು ತಾಯಿ ಸಂಬಂಧಿಕರ ಜೊತೆ ಕಲಹ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾರಾದ್ರೂ ಕಲಹ ಮಾಡ್ಕೋಬೇಡಿ. ಬುದ್ಧಿವಂತನಿಗೆ ಜಗಳವಿಲ್ಲ ಅನ್ನೋ ರೀತಿಯಲ್ಲಿ ನೀವು ಹುಷಾರಾಗಿ ಇರಬೇಕು. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಎಲ್ಲರಿಗೂ ಕೂಡ ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಈಗ ಶನಿ ಬಲ ಇದೆ, ಗುರು ಬಲ ಇದೆ. ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ ಅಂದಾಗ ಗುರು ಒಳ್ಳೆ ಫಲವನ್ನ ಧನುಸು ರಾಶಿಗೆ ಕೊಡಬೇಕು. 3ನೇ ಮನೆಯಲ್ಲಿ ಶನಿ ಅಂದಾಗ ಪರಾಕ್ರಮ ಭಾವ, ಜಯ, ಕೀರ್ತಿ, ಸಫಲತೆ ಇವೆಲ್ಲ ಶನಿ ಮಹಾತ್ಮ ಕೊಡ್ತಾನೆ. ಯಾಕಂದ್ರೆ ಶನಿ ಮಹಾತ್ಮ ಕೊಡಷ್ಟು ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ರಾಹುನು ಕೂಡ ಅತಿ ಹೆಚ್ಚು ಫಲವನ್ನ ಕೊಡ್ತಾನೆ. ಧನಸ್ಸು ರಾಶಿಯವರಿಗೆ ಭಾನುವಾರ, ಸೋಮವಾರ ಟೈಮ್ ಚೆನ್ನಾಗಿರಲ್ಲ. ಹೊಟ್ಟೆ ತೊಂದರೆ ಆಗ್ಬೋದು. ಮಕ್ಕಳ ಜೊತೆ ವಿವಾದ ಆಗುತ್ತೆ. ಅದಕ್ಕೆ ಮಕ್ಕಳ ಜೊತೆ ವಿವಾದ ಮಾಡ್ಕೋಬೇಡಿ. ಅನಾವಶ್ಯಕ ಖರ್ಚು ಉಂಟಾಗುತ್ತೆ. ಅದಕ್ಕೆ ಭಾನುವಾರ, ಸೋಮವಾರ ಟೈಮು ಚೆನ್ನಾಗಿರಲ್ಲ. ಇನ್ನು ಭಾನುವಾರ, ಸೋಮವಾರ ಬಿಟ್ರೆ ಇನ್ನು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 5 ದಿನ ಧನಸ್ಸು ರಾಶಿಯವರಿಗೆ ಸೂಪರ್. ಯಾರ್ಯಾರು ಸೇವೆ ಮಾಡ್ತಾ ಇದ್ದೀರಿ ಅಂಥವ್ರಿಗೆಲ್ಲ ಸರ್ವಿಸ್ ಓರಿಯೆಂಟೆಡ್ ಅಂದ್ರೆ ಫಿಸಿಷಿಯನ್ಸ್ ಇರ್ಬೋದು, ಜನಗಳಿಗೆ ಸೇವೆ ಮಾಡುವಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ ಆಗುತ್ತೆ, ಅನುಕೂಲ ಆಗುತ್ತೆ. ಕೆಲವರಿಗೆ ವಿವಾಹ ಭಾಗ್ಯ ಧನುರಾಶಿಯವರೆಗೂ ಕೂಡ ಉಂಟಾಗುತ್ತೆ. ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಧನಸ್ಸು ರಾಶಿ ಜಾತಕರಿಗೆ
ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕವನ್ನು ತೋರಿಸಿ ವಿವಾಹ ಆಗಿ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ಮನೆಗೆಲ್ಲ ಹೊಂದ್ಕಂತಳ ಅಂತ ನೋಡಿ ಮದುವೆ ಆಗಬೇಕು. ಕೆಲಸದಲ್ಲಿರೋರು ಸಿಗುವ ಸಾಧ್ಯತೆಗಳು ಕೂಡ ಇದೆ. ಉಲ್ಲಾಸವಾಗಿರ್ತೀರಿ, ಅಧಿಕಾರ ಪಡಿತೀರಿ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ನಿಮ್ಮ ಆದಾಯದಲ್ಲಿ ಹೆಂಗೆ ಗ್ರಾಫ್ ಏರ್ಕೊಂಡು ಹೋಗುತ್ತೋ ಹಾಗೆ ಆದಾಯದಲ್ಲೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ ಧನಸ್ಸು ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮ 31ನೇ ತಾರೀಕು ಡಿಸೆಂಬರ್ 2023ರಿಂದ 6ನೇ ತಾರೀಕು ಜನವರಿ 2024 ವಾರ ಭವಿಷ್ಯ ಕಾರ್ಯಕ್ರಮ. ಮಕರ ರಾಶ್ಯಾಧಿಪತಿ ಶುಕ್ರ, ಮಕರ ರಾಶ್ಯಾಧಿಪತಿ ಶನಿದೇವರು 2ನೇ ಮನೆಯಲ್ಲಿ ಸಂಚಾರ. 2ನೇ ಮನೆ ಅಂದರೆ ನಿಮ್ಮ ಮನೆ ಮೇಲೆ ಪ್ರೊಟೆಕ್ಷನ್ ಜಾಸ್ತಿ, ಹಣಕಾಸು ದುಡಿಬೇಕು ಅಂತ ಆಸಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ರಾಶಿಗೆ 11ನೇ ಮನೆಯಲ್ಲಿ ಸೂರ್ಯ, ಮಂಗಳ, ಬುಧ ಇರೋದ್ರಿಂದ ಗೌರ್ಮೆಂಟ್ನ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗುವ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇದೆ. ಮತ್ತು ನಿಮ್ಮ ಸ್ನೇಹಿತರು ಕೂಡ ನಿಮಗೆ ಸಹಯೋಗಿಯಾಗಿ ಅನುಕೂಲವನ್ನು ಮಾಡ್ತಾರೆ. ಆದರೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 4 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಕಷ್ಟಗಳು. ಸಂಗಾತಿಯ ಜೊತೆ ವಿವಾದ, ನೀವು ಪುರುಷರಾಗಿದ್ರೆ ಪತ್ನಿ ಜೊತೆ ವಿವಾದ, ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪತಿಯ ಜೊತೆ ವಿವಾದ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಲಹಗಳಾಗುತ್ತೆ, ಆತಂಕ ಹೆಚ್ಚಾಗುತ್ತೆ. ಇನ್ನು ಕೆಲವರಿಗೆ ಅಪಮಾನಗಳಾಗುತ್ತೆ. ಇನ್ನು ಕೆಲವರಿಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಇವಾಗೆಲ್ಲ ನೋಡೋದ್ರಲ್ಲ ಕೊರೋನಾ, ಇವೆಲ್ಲ ಉಸಿರಾಡಕ್ಕೆ ತೊಂದರೆ ಕೊಡುವಂತ ಕಾಯಿಲೆಗಳು. ಎಚ್ಚರವಾಗಿರಬೇಕು ಮಕರ ರಾಶಿ ಜಾತಕರು. ಜ್ವರ, ಕೆಮ್ಮು, ನೆಗಡಿ ಆಗ್ಬೋದು. ಅದಕ್ಕೆ ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರುತ್ತೆ. ಧೈರ್ಯವಾಗಿರ್ತೀರಿ. ಧೈರ್ಯೇ ವಸತೆ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ. ಅಧಿಕಾರ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ಅಧಿಕಾರ ಕಳೆದುಕೊಂಡ ಮತ್ತೆ ಅಧಿಕಾರ ಮತ್ತೆ ಪ್ರಾಪ್ತಿ ಮಾಡ್ಕೊಳ್ಳೋದು. ಕೆಲವರು ಪ್ರಿನ್ಸಿಪಲ್ ಆಗಿರ್ತಾರೆ, ಡೆಪ್ಯೂಟಿ ಪ್ರಿನ್ಸಿಪಲ್ ಆಗಿಬಿಡ್ತಾರೆ. ಅಂಥವ್ರು ಈಗ ಮತ್ತೆ ಪ್ರಮೋಷನ್ ಆಗಿ ಎಲ್ಲಾ ರೀತಿಯ ಅನುಕೂಲಗಳು ಆಗುವ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 31ನೇ ತಾರೀಕು ಡಿಸೆಂಬರ್ 2023ರಿಂದ 6ನೇ ತಾರೀಕು ಜನವರಿ 2024 ಕುಂಭರಾಶಿ ಭವಿಷ್ಯ. ಕುಂಭರಾಶಿಯಲ್ಲಿ ಈಗ 7.5 ನಡೀತಾ ಇದೆ. ಮುಂದೆ ನೋಡಿದ್ರೆ ರಾಹು ಮತ್ತೆ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ. ಕುಂಭರಾಶಿಗೆ ಲಾಭ ಸ್ಥಾನದಲ್ಲಿ ರವಿ, ಕುಜ, ಬುಧ ಇರೋದ್ರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಎಲ್ಲ 4 ದಿಕ್ಕುಗಳಿಂದ ಅಷ್ಟೈಶ್ವರ್ಯಗಳು ಕೂಡ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಉತ್ತಮವಾದಂತಹ ರಾಯಲ್ ಆಗಿರುವಂತಹ ಆಹಾರ ತಿಂತೀರಿ. ಅನ್ನ ಪರಬ್ರಹ್ಮ ಆಗಿದೆ. ರುಚಿಕರವಾದ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡುವಂಥದ್ದು, ವೃತ್ತಿಯಲ್ಲಿ ಲಾಭ ಆಗೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆಯ 5 ದಿನ ಜಾಗ್ರತೆ. ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೋಪಗಳು ಹೆಚ್ಚಾಗೋದು, ಕಲಹಗಳು ಹೆಚ್ಚಾಗೋದು. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಆತಂಕ ಹೆಚ್ಚಾಗುವಂಥದ್ದು, ಅನಾರೋಗ್ಯ ಉಂಟಾಗುವಂಥದ್ದು ಅಥವಾ ಅನಾವಶ್ಯಕ ಖರ್ಚು ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಅಪಮಾನಗಳಾಗುವ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ಪೂರ್ವಭಾದ ನಕ್ಷತ್ರ, ಉತ್ತರ ಭಾದ ನಕ್ಷತ್ರ, ರೇವತಿ ನಕ್ಷತ್ರದವರೆಲ್ಲ ಮೀನರಾಶಿ ಜಾತಕರು. ಹಾಗಾದರೆ ಮೀನರಾಶಿಯವರಿಗೆ ಈ ವಾರ ಹೇಗಿದೆ? 31ನೇ ತಾರೀಕು ಡಿಸೆಂಬರ್ 2023ರಿಂದ 6ನೇ ತಾರೀಕು ಜನವರಿ 2024 ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಆರಂಭ ಆಗ್ತಾ ಇದೆ. ಈಗ ನಿಮ್ಮ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ ಆಗ್ತಾ ಇದ್ದೇನೆ. ಮೆಂಟಲಿ ಟೆನ್ಷನ್ ತಗೋಬೇಡಿ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಆದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಶತ್ರುಗಳನ್ನ ಸೋಲಿಸ್ತೀರಾ. ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಶಾಂತಿಯುತ ಗೃಹ ಜೀವನ ನಡೆಸ್ತೀರಾ. ನಿಮಗಿರುವಂಥ ಕಾಯಿಲೆಗಳು, ವ್ಯಾಧಿಗಳು ನಿವಾರಣೆ ಆಗ್ಬಿಡುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ ಸಿಗೋದು,
ಉತ್ತಮ ಆಹಾರ ಅನ್ನೋದು ನಿಮಗೆ ಸಿಗುತ್ತೆ. ಅನ್ನ ಪರಬ್ರಹ್ಮ ಅಂತೀವಿ, ಒಳ್ಳೆ ಊಟ ಮಾಡೋದು ಕೂಡ ಯೋಗ ಆಗಿದೆ. ಇನ್ನು ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಏನಾದರೂ ಒಂದು ಕಷ್ಟಗಳು, ಅಜೀರ್ಣ, ಊಟ ಜೀರ್ಣ ಆಗಲಿಲ್ಲ ಅಂದ್ರೂ ಹಿಂಸೆನೆ, ಅನಾರೋಗ್ಯ ಅಥವಾ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಪತ್ನಿಯ ಜೊತೆ, ನೀವು ಪುರುಷರಾಗಿದ್ದರೆ ವಿವಾದ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುತ್ತೆ. ವಾರದ ಕೊನೆ 3 ದಿನ ಚೆನ್ನಾಗಿರಲ್ಲ, ಗುರುವಾರ, ಶುಕ್ರವಾರ, ಶನಿವಾರ. ಪ್ರಿಯ ವೀಕ್ಷಕರೇ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೀರಾ. ವಾರ ಭವಿಷ್ಯ ಕಾರ್ಯಕ್ರಮವನ್ನ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮಗೆ ಭಗವಂತ ಅಷ್ಟೈಶ್ವರ್ಯವನ್ನು ಪಾಲಿಸಲಿ ಅಂತೇಳಿ ಕೊಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿದ್ರೆ ಬೇರೆ ಅನೇಕ ಜನಗಳಿಗೆ ಜ್ಯೋತಿಷ್ಯ ಅನ್ನುವಂತಹ ವಿಚಾರ ಮತ್ತೆ ಈ ವಿಚಾರ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡದಂತಹ ಪುಣ್ಯ ಫಲ ಬರುತ್ತೆ. ಎಲ್ಲರೂ ಕೂಡ ಶೇರ್ ಮಾಡಿ. ನಮಸ್ಕಾರ.